ಬಂದಿಲ್ಲ. ಮತ್ತು ಭಾರತೀಯ ವಾಲೆಯವ್ರದ್ದು ಒಂದು ಸ್ವಲ್ಪ 3000 ಮೆಂಬರ್ಶಿಪ್ ಇದ್ದು ಅಲ್ಲಿಂದೇ ಒಂದು 30ರಿಂದ 40 ಜನ ಡೆಲಿಗೇಟ್ಸ್ ಇದ್ರು. ಆದ್ರೆ ನಿಮ್ಗೆ ಭಾಳ ಸಂತೋಷ ಅನಿಸ್ತದೆ. ಏನಂದ್ರೆ ನೀವು ಎಲ್ಲ ಯೂನಿಟಿದಿಂದ ಜನ ಬಂದಿರಿ, ಎಲ್ಲ ಕಡೆಗೂ ಜನ ಬಂದಿರಿ. ಯಾವ ಕಡೆಗೂ ಯಾರು ಬಂದಿಲ್ಲ ಅನಿಸಿಲ್ಲ. ಎಲ್ಲ ತಮ್ಮ ಮುಖಂಡರಿಗೆ ಕರ್ಕೊಂಡು ಬಂದಿರಿ. ಈಗ ಮೊನ್ನೆ ನಾವು ಬೀದಿ ವ್ಯಾಪಾರದವ್ರದ್ದು ಇದು ಆದಾಗ ಅವ್ರಿಗೆ ಹೇಳಿದೆವು, ನಾವು ನೋಡ್ರಿಪ್ಪ ನೀವು ಒಳಗೆ ಏನಾದ್ರೆ ಬೀದಿ ವ್ಯಾಪಾರದಲ್ಲಿ ಏನಂದ್ರೆ ಅವ್ರು ಒಳಗೆ ಒಂದು ಘಟಕ ಮಾಡಿ ಹೊಸ 2025 ಹೊಸ ಘಟಕ ಅದು ಅವರು ಈ ಭಾಗವಹಿಸಿದ್ದಾರೆ. ಅದೇ ರೀತಿಯಿಂದ ಕಳೆದ ವರ್ಷಕ್ಕಿಂತ ನಾವು ಒಂದು ಸ್ವಲ್ಪ ಒಂದು ಹೆಜ್ಜೆ ಅಥವಾ 2 ಹೆಜ್ಜೆ ಮುಂದೆ ಹೋಗಿರೋ ಅಷ್ಟೇ. ಹ್ಯಾಂಗೆ ಮುಂದೆ ಹೋಗಿದ್ರೆ ನಮ್ಗೆ ನಮ್ಮ ತಿರುಪತಿಯಿಂದ, ಮಗನಾಪುರದಿಂದ, ಬಬಲೇಶ್ವರದಿಂದ, ಸಾರವಾಡದಿಂದ ಮತ್ತು ಮೊರಟಗಿರಿಂದ ಎಲ್ಲ ಒಂದು ಹಳ್ಳಿದಿಂದ ನಾವು ಹೋಗಿ ಮೆಂಬರ್ಶಿಪ್ ಮಾಡಿ ಅವ್ರದ್ದು ಘಟಕ ಮಾಡಿ ಸಮ್ಮೇಳನವಾಗಿ ಯಶಸ್ವಿ ಮಾಡಿದ್ದೆವು. ಮತ್ತು ಇದು ನಮ್ಮದು 12 ಸಮ್ಮೇಳನ ಈ ರಾಜ್ಯ ಸರ್ಕಾರಿ ನೌಕರ ಭವನೊಳಗೆ ನಡೆದಾವ. ಯಾಕಂದ್ರೆ ಇದರ ಮೊದಲೆಲ್ಲ ಬೈಲಿತ್ತು ಒಂದು ಜೆಂಡಾ ಹಾರಿಸ್ದಾಗ ನಾವು ನೀರಾವರ ಬರ್ತಾ ಬಂದಾಗ ಒಂದಿಷ್ಟು ಬಾವುಟ ಹಾರಿಸ್ತಿದ್ದೇವೆ. ಈಗ ಅವರು ಅಪ್ಲೆಕ್ಸ್ ಮಾಡ್ಯಾರ. ಆಗ ನನಗೆ ಭಾಳ ನಮ್ಮ ಹೆಣ್ಮಕ್ಳು ಹೆಮ್ಮೆ ಅನ್ನಿಸ್ತದೆ. ಯಾಕೆ ಹೆಮ್ಮೆ ಅನ್ನಿಸ್ತದೆ ಅಂದ್ರೆ ನಮ್ಮ BJP ಅವರಾಗಲಿ ಕಾಂಗ್ರೆಸ್ದವ್ರಾಗಲಿ ಅವ್ರು 200-300 ರೂಪಾಯಿ ಎಲ್ಲ ಹೋಗುದಿತ್ತಂದ್ರೆ ಒಂದು 300 ರೂಪಾಯಿ ಕೊಟ್ಟು ಊಟ ಕೊಟ್ಟು ಗಾಡಿ ಕೊಟ್ಟು ನಾವು ಹೋಗೋದು ಸಮಸ್ಯೆಯನ್ನು ಬಗೆಹರಿಸಿದೆವು. ನಮ್ಮ ಒಳಗೆ ಏನದ ಒಂದು ಗ್ರಿಪ್ ಅದ. ಈ ಬಾವುಟ ಏನದ ಮತ್ತು ಮುಂದಿನ 3 ವರ್ಷ ಒಳಗೆ ನಾವು ಇನ್ನೂ ಹೆಚ್ಚಿಗೆ ಮಾಡೋದು. ಆಮೇಲೆ ನಾವು ಭಾಳಷ್ಟು ನಮ್ಗೆ ಹೊರ ಕೊಟ್ರು ನಮ್ಗೆ ಒಂದು ಸ್ವಲ್ಪ ದೌರ್ಬಲ್ಯನೂ ಅದ. ಏನು ದೌರ್ಬಲ್ಯ ಅಂದ್ರೆ ನಾವು ಇವತ್ತಿನ ದಿವಸ ನಾವು ನಿರಂತರವಾಗಿ ಕೆಲಸ ಮಾಡ್ತೀವಿ. ಆದ್ರೆ ಯಾವುದೋ ಒಂದು ಪ್ರಾಬ್ಲಮ್ ಬಂದ್ರೆ ಅವ್ರು ಇನ್ನೂ ಹೊಸ ವಿಭಾಗದಲ್ಲಿ ನಾವು ತಲುಪಿಲ್ಲ. ನಾವು ಅಂಗನವಾಡಿಗಳು ಕೆಲಸ ಮಾಡ್ತೀವಿ, ಅಲ್ಲಿ ಡೀಪ್ ಆಗಿ ಹೇಳಿಲ್ಲ. ಬಿಸಿ ಊಟದೊಳಗೆ ಕೆಲಸ ಮಾಡ್ತೀವಿ, ಮುನ್ಸಿಪಾಲಿಟಿ ಒಳಗೆ ಮಾಡ್ತೀವಿ. ಆದ್ರೆ ಅಲ್ಲಿ ನಾವು ಹೆಚ್ಚಿನ ಮೆಂಬರ್ಶಿಪ್ ಇಲ್ಲ. ಬೇರೆ ಕಡೆ ಅಂದ್ರೆ ನಾವು 5,000ರಿಂದ 6,000 ಮೆಂಬರ್ಶಿಪ್ ಅದ. ಈ ವರ್ಷ ಏನದ ನಾವು ನಮ್ಮ ಮೀನಾಕ್ಷಿ ಮಾಡೋರಿಗೆ ಹೇಳೋದಿಲ್ಲ ಬಯಸ್ತಿಲ್ಲ. ಏಕೆಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಅಂದ್ರೆ ನಮ್ಗೆ ಬಹಳಷ್ಟು ಹೆಮ್ಮೆಯ ವಿಷಯ. ಯಾಕೆ ಹೆಮ್ಮೆಯ ವಿಷಯ ಅನಿಸಿದ್ರೆ ತನ ಮನ ಧನದಿಂದ ಅವ್ರು ಯಾವುದೂ ಸ್ವಾರ್ಥ ಬಯಸಲಾರ್ದ ಈ ಹೋರಾಟ ಕೊಡ್ತಾರದು ನಮಗೆ ಎಲ್ಲಕ್ಕಿಂತ ದೊಡ್ಡ ಕೊಡುಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿಯಿಂದ ನಾವು ಇವತ್ತಿನ ದಿವಸ ಈ ಸಮ್ಮೇಳನದ ಎಲ್ಲರೂ ಬಂದವರಿಗೆ ಎಲ್ಲರಿಗೂ, ಯಾಕಂದ್ರೆ ನಾವು ವೇದಿಕೆ ಮೇಲೆ ಒಂದು 5-6 ಜನ ಇದ್ವಿ. ಆದರೆ ನೀವು ಮುಂದೆ 50 ಜನ ಇದ್ರಿ. ನಿಮ್ಮಿಂದ ನಮ್ಮ ಸಂಘಟನೆ ಬಾವುಟಾಗ ನಾವು ಯಾಕಂದ್ರೆ ನೀವಿದ್ರೆ ನಾವು ಈಗ ಇದು ನಮ್ಮ ಸಂಘಟನೆ ಅಂದ್ರೆ ಹಳ್ಳಿಯಿಂದ ದಿಲ್ಲಿ ತನಕ ಆಲ್ ಇಂಡಿಯಾ ವುಮೆನ್ಸ್ ಡೆಮೋಕ್ರೆಟಿಕ್ ಅಸೋಸಿಯೇಷನ್ ಅಂತ ನಮ್ಮಂತ ಕೆಲವೊಂದು ಕಡೆ ನಾವು ಕೇಳ್ತಾರೆ, ಮೇಡಮ್ ಇದು ನಿಮ್ಮ ಚೀಟಿಲೆ ಏನು ಹೋಗ್ರಿ ಅಂದ್ರೆ ನಾ ಏನು ಹೇಳ್ತೀನ, ನೀವು 5 ರೂಪಾಯಿ ಕೊಟ್ಟಿರ್ತೀರ ನಮ್ಗೆ ಎಲ್ಲರೂ 5 ರೂಪಾಯಿ ನೀವು ಇದ್ರೊಳಗಿಂದ ಹೋಗಿದ್ರಿ ಅಂದ್ರೆ 17 ಕೇಳ್ತೀರಿ. ಇಲ್ಲಿ ಹೋಗಲ್ಲ. ಹಾಗೆಯೇ ಈ ಚೀಟಿ ಅಂದ್ರೆ ನೀವು ಯಾವುದನ್ನು ಇದು ಬಂದ್ರೆ ನೀವು ಬರೀ ಎಲ್ಲಿನೂ ಹೋದ್ರೆ ಈ ಚೀಟಿ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಇವ್ರಪ್ಪ ಹಳ್ಳಿಯಿಂದ ದಿಲ್ಲಿ ತನ ಈ ಸಂಘಟನೆ ಅದು ಅಂಥದ್ದು. ನಾವು ಮೊನ್ನೆ ಮೀನಾಕ್ಷಿ ಶಾಸಕರು ಇದ್ದ ಸ್ಥಿತಿ ಈಗ ತುಂಬ ಬದಲಾಗಿದೆ. ಬಬಲೇಶ್ವರ, ಬಸವನ ಬಾಗೇವಾಡಿ, ವಿಜಯಪುರ, ಕಾಂತಾಡಿ ಈ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಆಯ್ಕೆಯಾಗಿದೆ. ವಿಜಯಪುರ ನಗರ ಕ್ಷೇತ್ರದಲ್ಲಿ ಒಂದು ಬಿಜೆಪಿ, ದೇವನಹಳ್ಳಿ ಕ್ಷೇತ್ರದಲ್ಲಿ JDS ಆಯ್ಕೆಯಾಗಿದೆ. ಈ ರೀತಿ ಜಿಲ್ಲೆಯಲ್ಲಿ ಶಾಸಕರು ಇದ್ದರೆ ಒಂದು ಲೋಕಸಭಾ ಕ್ಷೇತ್ರ ಬಿಜೆಪಿ ಬಂದಿದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೆಯಿದ್ದು ಬಿಜೆಪಿ ಬಳಿ 1 ಸ್ಥಾನ ಬಿಜೆಪಿ ಪಡೆದು ಹಿನ್ನಡೆ ಅನುಭವಿಸುತ್ತಿದ್ದರೂ ಲೋಕಸಭಾ ಸ್ಥಾನ ಉಳಿಸಿಕೊಂಡಿದೆ. ಸ್ತ್ರೀ ವಿರೋಧಿಯಾಗಿರುವ ಕೋಮುವಾದಿ ಬಿಜೆಪಿ ಹಿನ್ನಡೆಯಾಗಿದ್ದರು. ಅದಕ್ಕಾಗಿ ಹಿಂದೂ ಮುಸ್ಲಿಂ ಕೋಮುವಾದದ ಅಜೆಂಡಾ ಮುಂದುವರಿಸಿಕೊಂಡು ಬರೆದಿದೆ. ಇದರಿಂದ ನಮ್ಮ ಮಹಿಳೆಯರು, ನಮ್ಮ ಯುವಕರು ಹೋಗದಂತೆ ನಾವು ಎಚ್ಚರ ವಹಿಸಬೇಕು. ನಂತರ ಜಿಲ್ಲಾ ಚಟುವಟಿಕೆ ವರದಿ ದಿನಾಂಕ 10/2/2022ರಲ್ಲಿ ವಿಜಯಪುರ ಜಿಲ್ಲಾ ಸಮಿತಿಯ ಮಾಡಲಾಗಿದೆ. ದಿನಾಂಕ 15/2/2022ರಂದು ಅಖಿಲ ಭಾರತ ಜನತಾ 2024ರಂದು ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ತೀರ ಅವಹೇಳನ ಹೇಳಿಕೆ ನೀಡಿದ್ದನ್ನು ಖಂಡಿಸಿ ಹೋರಾಟ
2025ರಂದು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವನ್ನು ಬಸವಣ್ಣನವರ ಘಟಕದಲ್ಲಿ ಆಚರಿಸಲಾಯಿತು. ದಿನಾಂಕ 15/3/2025ರಂದು 117ನೇ ಅಂತಾರಾಷ್ಟ್ರೀಯ ದುಡಿಯುವ ಮಹಿಳಾ ದಿನಾಚರಣೆಯನ್ನು ಕೃಷಿ ಊಟ ಅಂಗನವಾಡಿ ಜಮಾತಿ ಮತ್ತು ಸಿಐಟಿ ಜಂಟಿಯಾಗಿ ಮಾಡಲಾಯಿತು. ಅದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ. ನಮ್ಮಲ್ಲಿ ಫುಲ್ ಟೈಮ್ ಕೆಲಸ ಮಾಡುವವರಿಲ್ಲ. ಆದ್ದರಿಂದ ನಮ್ಮ ಕೈಯಲ್ಲಿ ಆದಷ್ಟು ಸಂಘಟನೆ ಮುಂದುವರಿಸಿಕೊಂಡು ಬಂದಿರುವುದು. ವಿಜಯಪುರ ಜಿಲ್ಲೆಯ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ 12ನೇ ಸಮ್ಮೇಳನ ಇವತ್ತು ನಡೀತಾ ಇದೆ. ಈ ಜಿಲ್ಲೆಯ ಇಂಡಿ, ಬಬಲೇಶ್ವರ, ಸಿಂದಗಿ, ಬೇರೆ ಬೇರೆ ತಾಲೂಕಿನಲ್ಲಿ ತಾಲೂಕಾ ಸಮ್ಮೇಳನಗಳ ಮುಗಿಸಿ ಅಲ್ಲಿಂದ ಪ್ರತಿನಿಧಿಗಳು ಆಯ್ಕೆಯಾಗಿ ಬರ್ತಾರೆ. 3 ವರ್ಷ ಜನವಾದಿ ಮಹಿಳಾ ಸಂಘಟನೆ ಮಾಡಿದ ಕಾರ್ಯಕ್ರಮಗಳ ವಿಮರ್ಶೆ, ಮುಂದೆ 3 ವರ್ಷಕ್ಕೆ ಜಿಲ್ಲೆಯಲ್ಲಿ ಯಾವ ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನ ಎತ್ಕೊಂಡು ಹಾಗೆ ಹೋರಾಟ ಮಾಡಬೇಕನ್ನೋದರ ಒಂದು ನೀಲನಕ್ಷೆ ತಯಾರಾಗ್ತದೆ. ಇದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಮಹಿಳಾ ಸಂಘಟನೆ. 1,40,40,00,000 ಸದಸ್ಯತ್ವವನ್ನು ಇವತ್ತು ಹೊಂದಿದೆ. ಮತ್ತು ಈ ಜಿಲ್ಲೆಯಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆಗಳು ಅಂತ ಕೇಳಿದರೆ ಬಾಲ್ಯ ವಿವಾಹಗಳು ಹೆಚ್ಚಳ ಆಗ್ತಾ ಇದೆ, ವರದಕ್ಷಿಣಾ ಪದ್ಧತಿಯಲ್ಲಿ ಕೂಡ ಹೆಚ್ಚಳ ಕಂಡು ಬರ್ತಾ ಇದೆ, ಮಹಿಳೆಯರ ಮೇಲಿನ ದೌರ್ಜನ್ಯಗಳು, ರಾಜ್ಯದಾದ್ಯಂತ ದೌರ್ಜನ್ಯಗಳು ನಡೀತಾ ಇವೆ. ಇವತ್ತಿನ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಈ ಹೋರಾಟವನ್ನು ಮೊಟ್ಟಮೊದಲು ಎತ್ತಿಕೊಂಡಿರ್ತಕ್ಕಂಥ ಜನವಾದಿ ಮಹಿಳಾ ಸಂಘಟನೆ ಕಳೆದ 10-15 ವರ್ಷಗಳಿಂದ ಸೌಜನ್ಯ ಕೊಲೆ ಪ್ರಕರಣವನ್ನು ಮೊಟ್ಟಮೊದಲು ಎತ್ತಿಕೊಂಡಿರ್ತಕ್ಕಂಥದ್ದು ಜನವಾದಿ ಮಹಿಳಾ ಸಂಘಟನೆ. ಇವತ್ತೆಲ್ಲ ಅನೇಕ ಸಂಘಟನೆಗಳು ಸೇರಿ 15 ವರ್ಷ ನಿರಂತರ ಹೋರಾಟದ ಮೂಲಕ ಇವತ್ತು ಅದರೊಳಗೆ ಶಾಮೀಲಾಗಿರ್ತಕ್ಕಂಥವರೇ ಅದರ ವಿರುದ್ಧ ಹೇಳಿಕೆಗಳನ್ನು ಕೊಡುವುದರ ಮೂಲಕ ಇವತ್ತು ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಮ್ಮೇಳನದ ಮೂಲಕ ನಾವು ಮಾಡ್ತಾ ಇದ್ದೇವೆ. ಉನ್ನತ CBI ತನಿಖೆಗೆ ಕೊಡಬೇಕು ಮತ್ತು ತಪ್ಪಿತಸ್ಥರು ಈಗಾಗಲೇ ಅವರಲ್ಲಿಂದ ಸ್ಥಳ ಬಿಟ್ಟು ಓಡಿ ಹೋಗ್ತಾರೆ ಅನ್ನುವಂಥ ಒಂದು ಇದು ಕೂಡ ಸಂಶಯ ಕೂಡ ಇದೆ. ಅವರು ಓಡಿ ಹೋಗದ ಹಾಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳದ ಆ ಮೈಕ್ರೋ ಫೈನಾನ್ಸಿನ ಸುಳಿಯಲ್ಲಿ ಸಾಮಾನ್ಯ ಮಹಿಳೆಯರನ್ನು ಸಾಲಗಾರರನ್ನಾಗಿ ಮಾಡಿ ಸಿಕ್ಕಾಪಟ್ಟೆ ಬಡ್ಡಿ ದರವನ್ನು ಏರಿಸಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ದಯನೀಯ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಒಟ್ಟು ಎಲ್ಲ ಮೈಕ್ರೋ ಫೈನಾನ್ಸ್ಗಳೇನಿವೆ ಅವುಗಳ ಮೇಲೆ ನಿಯಂತ್ರಣವನ್ನು ಹೇರಬೇಕು. ನಾಳಿನ ಆಗಸ್ಟ್ 23-24 ರಾಷ್ಟ್ರಮಟ್ಟದ ಪಬ್ಲಿಕ್ ಹಿಯರಿಂಗ್ ಕೂಡ ಜನವಾದಿ ಮಹಿಳಾ ಸಂಘಟನೆ ದಿಲ್ಲಿಯಲ್ಲಿ ನಡೆಸ್ತಾ ಇದೆ. ಆಮೇಲೆ ನಿನ್ನೆನೇ ದಿವಸ ಪತ್ರಿಕೆಯಲ್ಲಿ ನೀವು ಗಮನಿಸ್ತಿರಬೇಕು, 3 ಮಂದಿ ಶಿಕ್ಷಕಿಯರು ತಮ್ಮ ವಿದ್ಯಾರ್ಥಿನಿಯರ ಮೇಲೆ ಸರಣಿ ರೇಪ್ ಮಾಡಿರ್ತಕ್ಕಂಥದ್ದು. ಹೀಗೆ ಇಡೀ ದೇಶ ತುಂಬ ಈ ಅತ್ಯಾಚಾರಗಳ ಹೆಚ್ಚುತ್ತಾ ಇರೋದನ್ನು ನೋಡಿದರೆ ದೇಶದಲ್ಲಿ ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ಭಾವನೆ ಯಾವ ಸನಾತನ ಧರ್ಮ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೋ, ಅತ್ಯಂತ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಂಡು ಇವತ್ತು BJP ಏನು ಬರ್ತಾ ಇದೆ, ಸಂಘ ಪರಿವಾರದ ಉಪಟಳ ಎಲ್ಲ ಕಡೆ ಹೆಚ್ಚಾಗಿರೋದನ್ನ ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಾ ಮಹಿಳೆಯರ ಮೇಲೆ ಅನೇಕ ಸಂಘ ಪರಿವಾರದ ಮುಖಂಡರು, BJPಯ ಮುಖಂಡರೇ ಇವತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಅವರ ಘಟನೆಗಳು ವರದಿ ಆಗ್ತಾ ಇವೆ. ಇನ್ನೊಂದು ಕಡೆ ಇಡೀ ದೇಶ ಖಾಸಗೀಕರಣಕ್ಕೆ ಒಳಗಾಗಿದೆ. ಇಡೀ ದೇಶದಲ್ಲಿ ಎಲ್ಲ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಇದೆ ಮತ್ತು ಕಾರ್ಪೊರೇಟ್ ಕುಳಗಳಿಗೆ ಮಣೆ ಹಾಸುವಂಥ ಇವತ್ತು ಭಾರತದ ಸರ್ಕಾರ ಅಂತ ಕೇಳಿದರೆ ಕಾರ್ಪೊರೇಟ್ ಕುಳಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಯ್ಕೆಯಾಗಿ ಬಂದಿರತಕ್ಕಂಥ ಸರ್ಕಾರ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಮಹಿಳಾ ಸಂಘಟನೆ ಸರ್ಕಾರದ ಈ ಧೋರಣೆಯನ್ನು ಕಾರ್ಪೊರೇಟ್ ಪರವಾದಂಥ ದೊಡ್ಡ ಬಂಡವಾಳಶಾಹಿಗಳ ಪರವಾದ ಧೋರಣೆಯನ್ನು ಖಂಡಿಸ್ತದೆ. ಆ ದೊಡ್ಡ ಬಂಡವಾಳಶಾಹಿಗಳಿಗೆ ಹೆಣ್ಣಿನ ದೇಹವೂ ಕೂಡ ಒಂದು ಬಂಡವಾಳ ಆಗ್ತದೆ. ಹೆಣ್ಣನ್ನು ಭೋಗದ ವಸ್ತು ಅಷ್ಟೇ ಅಲ್ಲ, ಮಾರಾಟದ ವಸ್ತುವಾಗಿ ಬಳಸುವಂಥ ಎಲ್ಲ ಈ ವಿದ್ಯಮಾನಗಳನ್ನು ನಾವು ನೋಡ್ತಾ ಇದ್ದೇವೆ. ಅವುಗಳೆಲ್ಲವನ್ನ ಖಂಡಿಸ್ತದೆ ಮಹಿಳಾ ಸಂಘಟನೆ. ಹಾಗೆ ಬಿಜಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಭಾವೈಕ್ಯತೆಗೆ, ಕೋಮು ಸಾಮರಸ್ಯಕ್ಕೆ ಹೆಸರಾಗಿರ್ತಕ್ಕಂಥ ಈ ನಾಡಿನಲ್ಲಿ ಈ ಕೋಮು ದ್ವೇಷವನ್ನು ಉಗುಳುವಂಥ ಇಲ್ಲಿಯ ನಾಯಕರೇನಲ್ಲ, ಇಲ್ಲಿಯ ನಾಯಕರಿಗೆ ಬುದ್ಧಿ ಕಲಿಸೋದು ಅನಿವಾರ್ಯವಾಗ್ತದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದು ಶರಣ ಸೂಫಿ ಸಂತರ ನಾಡಿದು, ಶರಣ ಸೂಫಿ ಸಂತರ ಸಮನ್ವಯದ ನಾಡಿದು. ಈ ಸಮನ್ವಯ ನಾಡಿನಲ್ಲಿ
ಕೋಮು ದಂಗೆಗೆ ಅವಕಾಶ ಕೂಡುದು ಮಹಿಳಾ ಸಂಘಟನೆ ಮುಂದಿನ ದಿನದಲ್ಲಿ ಅಂಥವುಗಳನ್ನೆಲ್ಲ ನಿಯಂತ್ರಿಸುವಂಥ ಕೆಲಸ ಮಾಡಲಿಕ್ಕೆ ಮುಂದಿನ 3 ವರ್ಷಕ್ಕೆ ಏನೆಲ್ಲ ಮಾಡ್ಬೋದು ಅನ್ನುವ ರೂಪರೇಷೆಗಳನ್ನು ಮಾಡಲಿಕ್ಕೆ ಇಲ್ಲಿ ಎಲ್ಲ ಪ್ರತಿನಿಧಿಗಳು ಚರ್ಚಿಸ್ತಾರೆ. ಮೀನಾಕ್ಷಿ ಬಾಳಿ, ರಾಜ್ಯಾಧ್ಯಕ್ಷರು, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘ. ಬಿಜಾಪುರ ಜಿಲ್ಲೆಯ 12ನೇ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಮುಖಾಂತರ ನಾವು ಜನವಾದಿ ಮಹಿಳಾ ಸಂಘಟನೆಯ ಪರವಾಗಿ ನಮ್ಮ ಸಂಘಟನೆಯು ಮಹಿಳೆಯರ ಪರವಾಗಿ ಇದ್ದು, ನಮ್ಮ ಸಂಘಟನೆ ಕೆಳಮಟ್ಟದಿಂದ ನಾವು ಸಂಘಟನೆಯನ್ನು ತೆಗೆದುಕೊಂಡು ಬರ್ತೀವಿ. ಜನವಾದಿ ಮಹಿಳಾ ಸಂಘಟನೆ ಇದು ಇಲ್ಲಿಯೇ ಬೆಳೆದಿರ್ತಕ್ಕಂಥ ಸಂಘಟನೆ ಇಲ್ಲ, ಇದು ರಾಷ್ಟ್ರ ಮಟ್ಟದ ಸಂಘಟನೆ ಆಗಿರೋದು. ಜನವಾದಿ ಮಹಿಳಾ ಸಂಘಟನೆಯಲ್ಲಿ ಈಗಾಗಲೇ ಹೇಳಿರುವಂತೆ ನಮ್ಮದು ಕೋಟಿಗಟ್ಟಲೆ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಜನವಾದಿ ಮಹಿಳಾ ಸಂಘಟನೆ. ನಮ್ಮ ಸಂಘಟನೆಯ ದೇಹ ಧೋರಣೆಗಳು ಏನು ಅಂತಂದರೆ, ಕೆಳಮಟ್ಟದಲ್ಲಿ ಅತಿ ಬಡತನದಲ್ಲಿ ಅತಿ ಕಷ್ಟದಲ್ಲಿರ್ತಕ್ಕಂತಹ ಮಹಿಳೆಯರ ಕಷ್ಟ ದುಃಖಗಳನ್ನು ಎತ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು, ಸ್ಥಳೀಯ ಸಮಸ್ಯೆಗಳನ್ನ ಎತ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು, ಒಂಟಿ ಮಹಿಳೆಯರಿಗಾಗಿ ನ್ಯಾಯ ಕೊಡಿಸ್ತಕ್ಕಂಥದ್ದು, ಇವತ್ತಿನ ದಿನ ಉದ್ಯೋಗ ಖಾತ್ರಿಯಲ್ಲಿ ಆಗ್ತಕ್ಕಂಥ ಅನ್ಯಾಯಗಳನ್ನು ಬಡಿದೆಬ್ಬಿಸ್ತಕ್ಕಂಥದ್ದು, ನಮ್ಮ ಬಡವರಿಗೆ ಸಿಗ್ತಕ್ಕಂಥ ಸರ್ಕಾರದ ಸವಲತ್ತುಗಳನ್ನ ಕೊಡಿಸ್ತಕ್ಕಂಥದ್ದು, ಇಂಥ ಹಲವಾರು ಸಮಸ್ಯೆಗಳನ್ನ ಎತ್ಕೊಂಡು ಇವತ್ತಿನ ದಿನ ನಮ್ಮ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಹೋರಾಟ ಮಾಡ್ತಾನೆ ಬಂದಿದೆ. ಇದು ಒಂದು ನಮ್ಮ ಬಿಜಾಪುರ ಜಿಲ್ಲೆ ಈ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಗೆ ಇತಿಹಾಸವನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಒಂದು ಜಿಲ್ಲೆ ಆಗಿದ್ದು, ನಾವು 95ನೇ ಇಸ್ವಿಯಿಂದ ನೋಡ್ತಾ ಬಂದಿದ್ದೀವಿ. ನಾವು ಬಿಜಾಪುರ ಜಿಲ್ಲೆಯಲ್ಲಿ ಏನಾದರೂ ಹೋರಾಟಗಳಾದರೆ ಬಿಜಾಪುರ ಜಿಲ್ಲೆಯಲ್ಲಿ ಮೊದಲು ಹೋರಾಟ ಆಗ್ತಿತ್ತು. ಹೀಗಾಗಿ ಬಿಜಾಪುರ ಜಿಲ್ಲೆ ಪಂಚ ನದಿಗಳ ಬೀಡು ಆಗಿದ್ರೂ ಸಹಿತ ಒಂದು ಕಾಲಕ್ಕೆ ಇವತ್ತಿಗೂ ಸಹಿತ ಇಲ್ಲಿ ನೀರಿನ ಅಭಾವ ಬಹಳ ದೊಡ್ಡದಿದೆ. ಹಾಗಾಗಿ ಬಿಜಾಪುರದಲ್ಲಿ ನಮ್ಮ ಮಹಿಳೆಯರು ಇನ್ನೂ ಜಾಗೃತರಾಗಬೇಕು. ಸಂಘಟನೆ ಮುಖಾಂತರ ತಮ್ಮ ಸಮಸ್ಯೆಗಳನ್ನ ಎತ್ಕೊಂಡು ಹೊರಗೆ ಬರಬೇಕು. ಆ ಸಂಘಟನೆ ಮುಖಾಂತರ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿನ ಈ ಸಮ್ಮೇಳನ ಮುಖಾಂತರ ಜನರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಇವತ್ತಿನ ಈ ನಮ್ಮ ಘನತೆಯ ಬದುಕು ನಮ್ಮ ಹಕ್ಕು ಅಂತಕ್ಕಂಥದ್ದು ಏನದ, ಸ್ವಾಭಿಮಾನದಿಂದ ನಮ್ಮ ಹೆಣ್ಮಕ್ಳು ಬದುಕಬೇಕು. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರಲಾರ್ದಂಗೆ ನಮ್ಮ ಮಹಿಳೆಯರು ಮುಂದೆ ತಮ್ಮ ಬದುಕನ್ನು ಸಾಗಿಸಿಕೊಂಡು ಹೋಗಬೇಕು ಅಂತಕ್ಕಂಥದ್ದೇ ನಮ್ಮ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಗುರಿಯಾಗಿರ್ಬೋದು. ಹಾಗಾಗಿ ಈ ಸಮ್ಮೇಳನದ ಮುಖಾಂತರ ನಾವೆಲ್ಲರೂ ಒಂದಾಗಿ ಮುಂದಿನ ಒಂದು ರಾಜ್ಯ ಸಮ್ಮೇಳನಕ್ಕೆ ನಾವೆಲ್ಲರೂ ಮುನ್ನಡೆಯೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಪದ್ಮಿನಿ ಕಿರಡ್ಗಿ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ, ಕಲಬುರಗಿ ಜಿಲ್ಲಾ ಕಾರ್ಯದರ್ಶಿ ಅನಸೂಯ ಹಜೇರಿ. ನಾನು ಮಾತಾಡ್ತಾ ಇರೋದು 11ನೇ ಸಮ್ಮೇಳನದೊಳಗೆ ನಾನು ಆಯ್ಕೆಯಾದೆ. ಈಗ 12ನೇ ಸಮ್ಮೇಳನದಲ್ಲಿ ಮೊದಲಿಗೆ ಧ್ವಜಾರೋಹಣ ಸೋನುಬಾಯಿ ಬ್ಯಾಳಿ ಮತ್ತು ಶೇಖ್ ಬಾಯಿ ಅವರಿಂದ ಮಾಡಿದ್ದೀವಿ. ಆಮೇಲೆ ಎರಡನೇದಾಗಿ ನಮ್ಮದು ಸ್ವಾಗತ ಗೀತೆಯನ್ನು ಮಾಡಿಸಿದ್ದೀವಿ. ಮತ್ತು ಹಿರಿಯರಾದ ಸೋನುಬಾಯಿ ಮತ್ತು ಶೇಖ್ ಬಾಯಿ ಅವರಿಗೆ 40 ವರ್ಷದಿಂದ ಇಲ್ಲಿ ತನೂ ಅವರು ಸಂಘದಾಗೆ ಅದಾರ. ಅವ್ರು ಸಂಘ ಬಿಟ್ಟು ಹೋಗಿಲ್ಲ, ಅವರಿಗೆ ಸನ್ಮಾನ ಮಾಡಿದ್ದೀವಿ. ಆಮೇಲೆ ಮೀನಾಕ್ಷಿ ಬಾಳಿ ಮೇಡಮ್ ಮಾತಾಡಿದರು. ನಮ್ಮ ಕರಡು ವರದಿ ಒಪ್ಪಿಸಿದ್ದೀವಿ. ಈ ಕರಡು ವರದಿಯ ಮೇಲೆ ಚರ್ಚೆ ಮಾಡ್ತಾ ಇದ್ದೀವಿ. ಮುಂದೆ 3 ವರ್ಷ ನಾವು ಸಂಘಟನೆ ಹೆಂಗೆ ಮಾಡಿರೋ ಮಾರ್ಗದರ್ಶನದಲ್ಲಿ ನಾವು ಸರಿಯಾಗಿ ಸಂಘಟನೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳ್ತೀವಿ. ಅನಸೂಯ ಹಜೇರಿ, ಜಿಲ್ಲಾ ಕಾರ್ಯದರ್ಶಿ. ಘಟಕದಿಂದ ತಾಲೂಕುಗಳು ಉಳಿಸಿ ತಾಲೂಕದಿಂದ ಜಿಲ್ಲೆಗೆ ಸಮ್ಮೇಳನ, ಘಟಕದಿಂದ ಆಯ್ಕೆಯಾದವರು ತಾಲೂಕಿಗೆ ಬರ್ತಾರೆ, ತಾಲೂಕದಿಂದ ಆಯ್ಕೆಯಾದವರು ಜಿಲ್ಲೆಗೆ ಬರ್ತಾರೆ. ಜಿಲ್ಲಾ ಸಮ್ಮೇಳನ ಆದ ನಂತರ ಜಿಲ್ಲೆ ಒಳಗೆ ಒಂದು ಹೊಸ ಬಾಡಿ, ಹೊಸ ಸಮಿತಿ ಮಾಡ್ತೀವಿ. 3 ವರ್ಷ ನಾವೇನು ಕಾರ್ಯಕ್ರಮ ಮಾಡಿದ್ವಿ ಅದೆಲ್ಲವೂ ಕೂಡ ನಿಮಗೆ ವರದಿಯ ಮೂಲಕ ಮಂಡಿಸಿದ ಆದ ನಂತರ ಎಲ್ಲ ತಾಲೂಕದಿಂದ ಘಟಕದಿಂದ ಒಬ್ಬರೊಬ್ಬರು ಬಂದು ಜನವಾದಿ ಈ ಏನು ಸಮಸ್ಯೆಗಳವ, ಏನು ಮಾಡಬೇಕಂತೀವಿ, ಮುಂದಿನ 3 ವರ್ಷಕ್ಕೆ ಸಂಘ ಹ್ಯಾಂಗೆ ಕಟ್ಟಬೇಕಂತೀವಿ, ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಹೆಂಗೆ ಮಾಡೀವಿ, ಇನ್ನು ಮುಂದೆ ಏನು ಮಾಡಬೇಕಾಗಿಲ್ಲ, ನಿಮ್ಮ ಸಮಸ್ಯೆಗಳು ಏನು ಅನ್ನೋದನ್ನು ಕುರಿತು ಚರ್ಚೆ ಮಾಡಬೇಕು. ಪ್ರವಚನದಿಂದ ಸ್ವಾಮಿಗಳು ಬರ್ತಾರೆ, 45 ನಿಮಿಷ ಕುಂದಿರ್ತಾರೆ, ಅವ್ರು ಪ್ರವಚನ ಮಾಡ್ತಾರೆ, ಅವ್ರಿಗೆ ಅವ್ರು ಹೇಳ್ತಾರೆ. ಅವ್ರು ನಿಮ್ದು ಏನು ಕೇಳಲ್ಲ, ಕೇಳ್ತಾರೆ. ಶ್ರಾವಣದಾಗ ಭಾಳ ಪ್ರವಚನಗಳು ನಡೀತಾವೆ. ನಿಮ್ಮಲ್ಲಿ ಆ ಮಠದಾಗ ಈ ಮಠದಾಗ ಜಗ್ಗಿ ಮಠದಾಗ ನಡೀತಾವೆ. ಲಕ್ಷಾಂತರ ಜನ ನಡೆದಿರ್ತೀವಿ. ಅವ್ರು ತಮಗೆ ಹೇಳ್ತಾರೆ, ನಿಮ್ದು ಏನಾರ ಕೇಳಿದ್ರೆ ನಿಮ್ಮಿಂದ ಮಾತಾಡ್ಸಾರೇನೋ, ನೀವೇನಾದ್ರು ಮಾತಾಡಿದೇನೋ ಇಲ್ಲ. ಭಾಳ ದೊಡ್ಡ ಶ್ರೀಮಂತರು ಬಂದಿರ್ತಾರೆ. ಅವ್ರ ವರ್ಣನೆ ಇವ್ರು ಮಾಡಿರ್ತಾರೆ, ಇವ್ರ ವರ್ಣನೆ ಅವ್ರು ಮಾಡಿರ್ತಾರೆ. ಅಪ್ಪವ್ರು ಅಂಥವ್ರು ಇಂಥವ್ರು ಇವ್ರು ಹೇಳಿದ್ರೆ ನಮ್ಮ ನಾಯಕರು ಅಂಥವ್ರು ಇಂಥವ್ರು ಅಂತ
ಆಗ ಜನವಾದಿ ಮಹಿಳಾ ಸಂಘಟನೆ ಆಗಲ್ಲ. ಜನವಾದಿ ಮಹಿಳಾ ಸಂಘಟನೆ ದುಡಿಯುವ ಜನ ಅತ್ಯಂತ ಎಲ್ಲರಿಗಿಂತ ಕಷ್ಟದಲ್ಲಿದ್ದವರು ಬಂದು ಮಾತಾಡಬೇಕು, ತಮ್ಮ ಕಷ್ಟ ಏನು ಅನ್ನೋದನ್ನು ಹೇಳಬೇಕು, ಆ ಕಷ್ಟಕ್ಕೆ ಪರಿಹಾರ ಹೆಂಗೆ ಮಾಡಬೇಕು ಅನ್ನೋದನ್ನು ಸಂಘಟನೆ ತೀರ್ಮಾನ ಮಾಡ್ತಾರೆ, ಸಂಘಟನೆ ನಿರ್ಧಾರ ಮಾಡ್ತಾರೆ. ಅತ್ಯಂತ ಶ್ರೀಮಂತರ ಮನೆ ಹೆಣ್ಮಗಳಿಗೂ ಕಷ್ಟ ಇದೆ, ಬಡವರ ಮನೆ ಹೆಣ್ಮಗಳಿಗೂ ಕೂಡ ಕಷ್ಟ ಇದೆ. ಆ ಕಷ್ಟವನ್ನು ಕುರಿತು ಇಲ್ಲಿ ಚರ್ಚೆ ನಡೀತದೆ. ನಾವು ಭಾಷಣ ಮಾಡಿ ನೀವು ಕೇಳಿ ಹೋಗುವಂಥ ಪ್ರವಚನ ಇದಲ್ಲ. ನಮ್ಮ ಸಮ್ಮೇಳನದ ಪ್ರಧಾನವಾದ ಲಕ್ಷಣ ಅಂದ್ರೆ ನೀವು ಬಂದು ಮಾತಾಡಬೇಕು. ನೀವು ತಪ್ಪು ಮಾತಾಡ್ತಿರೋ ಒಪ್ಪು ಮಾತಾಡ್ತಿರೋ ನೀವು ಇಲ್ಲಿ ಏನು ಪ್ರಶ್ನೆ ಇಲ್ಲ. ನಾವೇ ಇದ್ದೀವಲ್ಲ ಮಹಿಳೆಯರೇ, ನಿಮಗೆ ಹೆಂಗೆ ಮಾತಾಡ್ಲಿಕ್ಕೆ ಬರ್ತದೆ ಹಂಗೆ, ನಿಮ್ಗೆ ಯಾವ ಭಾಷೆ ಬರ್ತದೆ ಆ ಭಾಷೆ, ಏನು ಮಾತಾಡ್ಬೇಕು ಅನಿಸ್ತದ ಅದನ್ನು ಬಂದು ಇಲ್ಲಿ ನೀವು ಒಬ್ರು ಮಾತಾಡಬೇಕು. ಮಾತಾಡಿದಾದ ನಂತರ ನಿಮ್ಮ ಸೆಕ್ರೆಟರಿ ಅನಸೂಯ ಮಾತಾಡ್ತಾರೆ, ಅನಸೂಯ ಅದು ಉತ್ತರ ಕೊಡ್ತಾರೆ, ಉತ್ತರ ಕೊಟ್ಟು ಹೇಳ್ತಾರೆ. ಆಗಲ್ಲ ಆಮೇಲೆ ನಿಮಗೆ ಮುಂದೆ ಸಂಘಟನೆ ಕಟ್ಟೋದು ಹೆಂಗೆ ಏನು ಅಂತ ಅನ್ನೋ ವಿಷಯವನ್ನು ಕೊಟ್ಟು ನಮ್ಮ ಕಲಬುರಗಿ ಜಿಲ್ಲೆಯ ಜನವಾದಿ ಮಹಿಳಾ ಸಂಘಟನೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪದ್ಮಿನಿಯವರು ಕೂಡ ಮಾತಾಡ್ತಾರೆ. ಉದ್ಘಾಟನೆಯಾಗಿ ನಾನು ಕೆಲವು ವಿಷಯಗಳನ್ನು ನಿಮ್ಮೆದುರ ಮಂಡಿಸಿ ಚರ್ಚೆಗೆ ಬಿಟ್ಬಿಡ್ತೀನಿ. ಇಲ್ಲಿ ಒಂದು ಸಣ್ಣ ಸನ್ಮಾನ ಮಾಡಬೇಕು ಸಾಯೇಬಿಯವರಿಗೆ ಮತ್ತು ಸೋನುಬಾಯಿ ಫ್ಯಾಮಿಲಿ. ಯಾಕೆ ಈ ಸನ್ಮಾನ ಮಾಡಿದ್ರೆ 80ನೇ ಇಸ್ವಿಯಿಂದ ಇವತ್ತಿನ ತನಕ ಈ ಸಂಘಟನೆ ಜೊತೆಗೆ ನಿಂತಾರೆ. ಅಲ್ಲಿ ಹೋಗಿರ್ಬೇಕು, ಇಲ್ಲಿ ಹೋಗಿರ್ಬೇಕು, ಆ ಕಡೆ ಹೋಗಿರ್ಬೇಕು, ಅಲ್ಲಿ ಸಂಘಟನೆ ಗಟ್ಟಿಯಾಗಿ ನಿಂತು ಅನೇಕ ಹೋರಾಟಗಳು ಮಾಡ್ಯಾರ. ರೇಷನ್ ಕಾರ್ಡ್ ಹೋರಾಟ ಇರ್ಬೋದು, ರಸ್ತೆ ಹೋರಾಟ ಇರ್ಬೋದು, ಲೈಟಿಂಗ್ ಹೋರಾಟ ಇರ್ಬೋದು, ಮತ್ತು ಹೆಣ್ಮಕ್ಳ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡಿದ ಹೋರಾಟ ಇರ್ಬೋದು. ನಿಮ್ಗೆ ಗೊತ್ತಿರೋರು ಎಂಥ ಬಲಿಷ್ಠ ಹೆಣ್ಮಕ್ಳು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಒಂದು ವರ್ಷದ ಹಿಂದೆ ಜನವರಿ 41 ಕುರಿತು ಒಂದು ಸಮಾರಂಭ ಮಾಡಿದ್ರು. ಪ್ರಜಾವಾಣಿ ಪತ್ರಿಕೆ ಬರೆದಿಗಾರ ಹನೀಫ್ PM ಹನೀಫ್ ಅಂತ. ಆಮೇಲೆ ಅವರು ಬೆಂಗಳೂರು ಚೀಫ್ ಬ್ಯೂರೋ ಎಡಿಟರ್ ಆಗಿ ರಿಟೈರ್ಡ್ ಆದರು. ಅವರು ಜನವಾದಿಯನ್ನು ಕುರಿತು ಮಾತಾಡ್ತಾ ಬಿಜಾಪುರಕ್ಕೆ ಅವರು 6 ವರ್ಷ ಕೆಲಸ ಮಾಡ್ಯಾರ. PM ಹನೀಫ್ ಅವರು ಅವತ್ತು ಮಾತಾಡಿದರು, ಏನು ಬಿಜಾಪುರದ ಹೆಣ್ಣು ಮಕ್ಕಳು ಅವರು ಎಂಥ ಹೋರಾಟಗಾರರು. ಈ ಸೌಂದರ್ಯ ಸ್ಪರ್ಧೆ ಆಯಿತು. ಅವಾಗ ಅಮಿತಾಬ್ ಬಚ್ಚನ್ ಸಂಸ್ಥೆ ತೆಗೆದರು, ABC ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್. ಅದರ ಮೂಲಕ ವಿಶ್ವ ಸುಂದರಿ ಸ್ಪರ್ಧೆ ನಡೆದಿತ್ತು ಕರ್ನಾಟಕದಲ್ಲಿ. ಹೆಣ್ಮಕ್ಳು ಮೈ ಕರ್ಕೊಂಡು ತಿರ್ಗೋದನ್ನ ಹೆಣ್ಣನ್ನು ಒಂದು ವಸ್ತು ಅಂತ ಪ್ರದರ್ಶನ ಮಾಡಬೇಡ್ರಿ. ಹೆಣ್ಮಕ್ಳು ಮೈ ಅಂದರೆ ಮಾರಾಟದ ಸರಕಲ್ಲ, ಅದು ನಮ್ಮ ಜಿಲ್ಲೆಯಲ್ಲಿ ನಡೀಬಾರ್ದು, ನಮ್ಮ ಕರ್ನಾಟಕದಲ್ಲಿ ನಡೀಬಾರ್ದು ಅಂತೇಳಿ ನಾವು ಹೋರಾಟ ಮಾಡಿದ್ವಿ. ಅವಾಗಿನ ಮುಖ್ಯಮಂತ್ರಿ JH ಪಟೇಲ್. ಆ JH ಪಟೇಲ್ ನಮ್ಮ ಮಹಿಳಾ ಸಂಘಟನೆಗಳು ಬೆಂಗಳೂರಾಗ ಎಲ್ಲಿ ಹೋದರೂ ಸಿಗಲ್ಲ. ಅಚಾನಕ್ ಬಿಜಾಪುರದಾಗ ಯಾವುದೋ ಕಾಮಗಾರಿ ಉದ್ಘಾಟನೆಗೆ ಬಂದಿತ್ತು, ಬಿಜಾಪುರಕ್ಕೆ ಬಂದಿತ್ತು. ನಾವು ಇವರೆಲ್ಲ ಫೋನ್ ಮಾಡಿ ಹೇಳಿದ್ರು, ನೋಡ್ರಿ ನಿಮ್ಮಲ್ಲಿ ಬರ್ತಾರ ಮುಖ್ಯಮಂತ್ರಿ, ಅವಾಗ ಹಿಡಿಬೇಕು. ನಮ್ಮ ಹೆಣ್ಮಕ್ಳು ಇರುತ್ತರಲ್ಲ, ನಮ್ಮ ಅನಸೂಯ ನಾಕಿ, ಹೀರಾಬಾಯಿ ಹಜೇರಿ, ಸಾಯೇಬಿ ಶೇಖರ್, ಸೋನುಬಾಯಿ, ಅವ್ರು ಇನ್ನೊಬ್ರು ಹಾಡು ಹಾಡ್ತಿದ್ರಲ್ಲ, ತಿಳ್ಕೊಂಡ್ರು ಖೈರುಲ್ರಿ, ಅನಾಕ್ತೂಬಿ, ಇವರೆಲ್ಲರೂ ಹೋಗಿ ಅಲ್ಲಿ DC ಆಫೀಸರ್ ಕುಂತಾರ ಹೆಣ್ಮಕ್ಳು ಕುಂತಾರ ಗೊತ್ತಾಗಿ ಅವ ಹಿಂದಿನ ಬಾಗಿಲ ಹೋಗ್ಬಿಡ್ತಾನೆ, ಎದುರು ಬಂದಿದ್ದ. ಏನು ನೋಡ್ರಿ ಐಬಿ ಗೊತ್ತನ ಇವ್ರು ಐಬಿ ಹೋಗಿ ಮುಂದಿನ ಬಾಗಿಲಿಗೆ ಅವ ಹಿಂದಿನ ಬಾಗಿಲಿಗೆ ಬರ್ಬೇಕಂತಿದ್ದೆ. ಇವ್ರು ಶಾಣೆಯರ ಹಿಂದಿನ ಬಾಗಿಲು ಹೋಗ್ಯಾರ. ಹೋಗಿ ಅವ್ನಿಗೆ ಹಿಡಿದು ಅವ್ನು ಕಚ್ಚಿನ ಜೋರು ಅಂತಂದ್ರೆ ಇದು ನಮಗೂ ಗೊತ್ತಿಲ್ಲ. ಹನೀಫ್ ಮಾತಾಡಿದ್ದಾರೆ ಮಹಿಳಾ ಸಂಘಟನೆ ಕುರಿತು. ಪ್ರಜಾವಾಣಿ ಒಬ್ಬ ರಿಪೋರ್ಟರ್ ಇದನ್ನು ಮಾತಾಡಿದ್ದಾರೆ. ಮತ್ತೆ ಅವರು ಮಾಡಿರ್ತಕ್ಕಂಥ ಅನೇಕ ಹೋರಾಟಗಳನ್ನು ಕುರಿತು ಮಾತಾಡಿದ್ದಾರೆ. ಹೌದು, ಇಂಥ ಸಮರಧೀರವಾದ ಹೋರಾಟ ಮಾಡಿರ್ತಕ್ಕಂಥ ಮಹಿಳೆಯರು ಇವತ್ತು ಬಿಜಾಪುರ ಜಿಲ್ಲೆ ಒಳಗೆ ಅವತ್ತಿನಕ್ಕಿಂತ ಹೆಚ್ಚು ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ ಇವತ್ತು. ಅದು ಪ್ರಶ್ನೆ ಇವತ್ತು ನಿಮ್ಮಿಬ್ಬರಿಗೆ ಸನ್ಮಾನ ಮಾಡಿದ್ರು.
ನಿಮ್ಮಿಬ್ಬರು ಸನ್ಮಾನ ಈ ಒಂದು 20-30-40 ಮಂದಿ ಎದುರಲ್ಲ, ಸಾವಿರಾರು ಮಂದಿ ಎದುರಾಗಬೇಕಾಗಿತ್ತು. ಸಾವಿರಾರು ಮಂದಿ ಸಾವಿರಾರು ಮಂದಿಗೆ ತರ ಕೆಪಾಸಿಟಿ ನಿಮ್ಮಲ್ಲಿ ಇತ್ತು, ನೀವು ತರ್ತಾ ಇಲ್ಲ. ನಿಮ್ಮಷ್ಟಕ್ಕೆ ನೀವು ಬಂದ್ರೆ ಕುಂತ್ರಿ. ಸಾವಿರಾರು ಮಂದಿ ಎದುರು ಮಾಡಿದ್ರೆ ನಾನು ಇಲ್ಲಿ ಬಂದೆ. ಇಲ್ಲಿ ಬಂದ ಕೂಡಲೇ ನನಗೆಲ್ಲ ಪತ್ರಿಕಾಕರ್ತರು ಬಂದು ಅಲ್ಲಿ ರಾಜ್ಯಾಧ್ಯಕ್ಷರು ನೀವು ಬಂದಿದ್ದು, ನೀವು ಯಾಕೆ ಪ್ರೆಸ್ ಮೀಟ್ ಮಾಡಲಿಲ್ಲ? ನಾನು ಈ ಜಿಲ್ಲಾ ಸಮಿತಿಯವರ ಕೆಲಸ ಮಾಡಬೇಕು. ಜಿಲ್ಲಾ ಸಮಿತಿ ಮೊದಲೆಲ್ಲ ನಾವು ಸಮ್ಮೇಳನಗಳಂದ್ರೆ ಕಂಪಲ್ಸರಿ ಪ್ರೆಸ್ ಮೀಟ್ ಇತ್ತು. ಇದ್ದಿದ್ದರೆ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಇಲ್ಲಿಂದ ಹೋರಾಟಗಳು ಮುಗಿದ್ವಿ. ಎಲ್ಲ ಪೇಪರ್ದವ್ರು ಉಲ್ಟಾ ನನಗೆ ಫೋನ್ ಮಾಡಿದ್ರು, ಪ್ರೆಸ್ ಮೀಟ್ ಯಾಕೆ ನನಗೆ ಜಿಲ್ಲಾ ಸಮಿತಿ ಕನ್ಸಲ್ಟ್ ಹೋಗಬೇಕಲ್ಲ, ನಾನೇ ಪ್ರೆಸ್ ಮೀಟ್ ಮಾಡೋದು. ಅವ್ರು ಹೇಳಿದ್ರು ಇಲ್ಲ ರೀ, ಯಾಕೆ ಪ್ರೆಸ್ ಮೀಟ್ ಮಾಡಲಿಲ್ಲ ಅಂದ್ರೆ